ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಂದಿನ ಏಪ್ರಿಲ್ 8ನೇ ತಾರೀಕಿದ್ದು ಶೈಕ್ಷಣಿಕ ಸುದ್ದಿಗಳು ಏನೆಲ್ಲ ಮಾಹಿತಿಗಳು ಕೂಡ ಬಂದಿದ್ದಾವೆ. ಎಜುಕೇಷನ್ ಅಪ್ಡೇಟಿಗೆ ಸ್ವಾಗತ. ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ರೀತಿ ನಿಮಗೆ ಡೈಲಿ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತವೆ. ಏನೆಲ್ಲ ಎಜುಕೇಷನ್ ಅಪ್ಡೇಟ್ಗಳು ಬಂತು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಂಬರ್ 1, 5, 8, 9ನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತರಾತುರಿಯಲ್ಲಿ ಬೋರ್ಡ್ ಎಕ್ಸಾಮ್ ಫಲಿತಾಂಶ ಕೂಡ ಪ್ರಕಟಣೆ ಮಾಡಿದ್ದಾರೆ ಅಂತೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆರೋಪ ಕೂಡ ಮಾಡಿದ್ದಾರೆ. ಏಕಾಏಕಿ BEOಗಳನ್ನು ಕರೆಸಿ ಏಪ್ರಿಲ್ 10ನೇ ತಾರೀಕು ಫಲಿತಾಂಶ ಕೊಡಬೇಕಿತ್ತು. ಇಂದು ಸೋಮವಾರ ಕೋರ್ಟ್ ತೀರ್ಪಿದೆ. ಕೋರ್ಟ್ ತೀರ್ಪು ಬರೋಕ್ಕಿಂತ ಮುಂಚೆನೇ ಫಲಿತಾಂಶ ಕೊಡಬೇಕು ಅಂತೇಳಿ ಈ ರೀತಿ ಏಕಾಏಕಿ ನಿರ್ಧಾರ ಕೈಗೊಂಡಿದ್ದಾರೆ. ಕೆಲ ಖಾಸಗಿ ಶಾಲೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇವರ ಒತ್ತಡಕ್ಕೆ, ಶಿಕ್ಷಣ ಇಲಾಖೆ ಒತ್ತಡಕ್ಕೆ ಸುಮ್ಮನೆ ವ್ಯಾಲ್ಯೂಯೇಷನ್ ಕೂಡ ಆಗಿಲ್ಲ, ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿಲ್ಲ, ಸುಮ್ಮನೆ ಪಾಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ ಅಂತೇಳಿ ಆರೋಪ ಕೂಡ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಇದರ ಬಗ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಮಾಹಿತಿ ಕೊಡೋದು ಗೊತ್ತಿಲ್ಲ. ಏಕಾಏಕಿ ನಿರ್ಧಾರ ಕೈಗೊಳ್ಳಬೇಕಿತ್ತು. ಈ ರೀತಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದೆ, ಈ ರೀತಿ ವ್ಯಾಲ್ಯೂಯೇಷನ್ ಆಗಿಲ್ಲ, ಆಲ್ರೆಡಿ ರಿಸಲ್ಟ್ನ ಘೋಷಣೆ ಮಾಡಿದ್ದಾರೆ, ಈ ರೀತಿ ಒತ್ತಡ ಹಾಕಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ನೋಡೋಣ, ಏನಾದರೂ ಬೆಳವಣಿಗೆ ಆದರೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ನಂತರ ಎರಡನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಕೂಡ ಆಯಿತು. ಮಾರ್ಚ್ 15ರಿಂದ ನಮಗೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಂದ್ಬಿಟ್ಟು ಪರೀಕ್ಷೆ 1, ಈಗ ಆಲ್ರೆಡಿ ಬರೆದಿರಲ್ಲ, ಪರೀಕ್ಷೆ 1ಕ್ಕೆ ಎಲ್ಲ ವಿಷಯವರು ಕೀ ಆನ್ಸರನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಏನಾದರೂ ಆಕ್ಷೇಪಣೆ ಏನಾದರೂ ಇದ್ದರೆ ಏಪ್ರಿಲ್ 8ರ ಒಳಗೆ ನೀವು ಏಪ್ರಿಲ್ 8 ಸಂಜೆ 4 ಗಂಟೆ ಒಳಗೆ ನೀವು ಸಲ್ಲಿಸಬೇಕಾಗುತ್ತೆ. ಆನಂತರ ನಾವು ಪರಿಗಣನೆ ಮಾಡೋದಿಲ್ಲ. ಇನ್ ಕೇಸ್ ಆಕ್ಷೇಪಣೆ ಇದ್ದರೆ ಅದನ್ನು ಸಲ್ಲಿಸಬೇಕಾಗುತ್ತೆ ಅಂತೇಳಿ ಮಂಡಳಿ ವಿಭಾಗದ ನಿರ್ದೇಶಕರಾದ N. ಗೋಪಾಲಕೃಷ್ಣ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಶನಿವಾರ ನಡೆದ ದ್ವಿತೀಯ ಭಾಷೆ ಕನ್ನಡ ಅಥವಾ ಆಂಗ್ಲ ಭಾಷಾ ಪರೀಕ್ಷೆಯಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ ಪರೀಕ್ಷೆಯಲ್ಲಿ 8.26 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು. 15,000 ವಿದ್ಯಾರ್ಥಿಗಳು ಗೈರಾಗಿದ್ದರು. ಒಟ್ಟಾರೆ 98% ಬಂದ್ಬಿಟ್ಟು ಹಾಜರಾತಿ ಇದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕೀ ಆನ್ಸರ್ ಪ್ರಕಟ ಮಾಡಿದ್ದಾರೆ. ಆಕ್ಷೇಪಣೆ ಇದ್ದರೆ ಏಪ್ರಿಲ್ 8ನೇ ತಾರೀಕು ಒಳಗೆ ನೀವು ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ. ಆಕ್ಷೇಪಣೆ ಅಂದರೆ ಸಿಂಪಲ್ಲು, ಏನಾದರೂ ನಿಮಗೆ ಬೋರ್ಡ್ ಪ್ರಕಾರ ಅವ್ರು ಕೊಟ್ಟಿರೋ ಕೀ ಆನ್ಸರ್ ಸರಿ ಇಲ್ಲ, ತಪ್ಪಾಗಿದೆ ಅಂತ ಹೇಳಿದ್ರೆ ವಿತ್ ಪ್ರೂಫ್ ನೀವು ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ. ನಂತರ ವಿತ್ ಪ್ರೂಫ್ ಕರೆಕ್ಟಾಗಿದ್ದರೆ, ಅದು ವ್ಯಾಲಿಡ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಗ್ರೇಸ್ ಅಂಕ ಕೊಡ್ಬೋದು, ಅಥವಾ ಏನು ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ಮಾಡ್ತಾರೆ. ನಂತರ ಮೂರನೇ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಶಾಲೆಗಳ ಪುನರಾರಂಭ. ಆಲ್ರೆಡಿ ಬೇಸಿಗೆ ರಜೆ ಕೂಡ ಶುರು ಆಗ್ತಾ ಇದೆ. ಶಾಲೆಗಳು ಯಾವಾಗ ಶುರು ಆಗುತ್ತೆ ಅಂತ ಹೇಳಿದರೆ, ಈ ಶೈಕ್ಷಣಿಕ ವರ್ಷದಲ್ಲಿ 121 ರಜೆ ಇರ್ತದೆ, 180 ಕಲಿಕೆ ದಿನಗಳು ಕೂಡ ಇರ್ತದೆ ಅಂತ ಹೇಳಿದ್ದಾರೆ. ಮೇ 29ರಿಂದ ಶಾಲೆಗಳು ಪುನರಾರಂಭ. ಮೇ 29ರಿಂದ ನಮಗೆ ಶಾಲೆಗಳು ಕೂಡ ಸ್ಟಾರ್ಟ್ ಆಗ್ತವೆ. ರಾಜ್ಯದ ಪಠ್ಯಕ್ರಮ ಯಾರೆಲ್ಲ ಸ್ಟೇಟ್ ಸಿಲೆಬಸ್ನ ಓದ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳು 2024-25ನೇ ಸಾಲಿನಿಂದ ಬಂದ್ಬಿಟ್ಟು ಶೈಕ್ಷಣಿಕ ಚಟುವಟಿಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮೇ 29ರಿಂದ ನಮಗೆ ಶಾಲೆಗಳು ಕೂಡ ಶುರು ಆಗ್ತವೆ. ಈ ವರ್ಷ ನಿಮಗೆ ಗೊತ್ತಿರೋಗೆ ಕೋರ್ಟ್ ಮೊರೆ ಹೋಗಿತ್ತು. ಅದೇ ರೀತಿ ಮೌಲ್ಯಾಂಕನ ಪರೀಕ್ಷೆ ಕೂಡ ಮುಂದುವರಿತದೆ ನೆಕ್ಸ್ಟ್ ವರ್ಷದಿಂದ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಪ್ರತ್ಯೇಕ ಸುತ್ತೋಲೆ ಹೊಡಿಸ್ತೀವಿ ಅಂತ ಹೇಳಿದ್ದಾರೆ. ಮೌಲ್ಯಾಂಕನ ಪರೀಕ್ಷೆ 5, 8, 9ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಸಪ್ರೇಟಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅದು ಗೊಂದಲ ಈಡಾಗಿದೆ. ಈಗ ನಿಮಗೆ ಮೇ 29ರಿಂದ ಶಾಲೆ ಶುರು ಆಗುತ್ತೆ. ಮೇ 29ರಿಂದ ಮೊದಲನೇ ಅವಧಿ ಬಂದ್ಬಿಟ್ಟು ಮೇ 29ರಿಂದ ಅಕ್ಟೋಬರ್ 2ವರೆಗೂ ಮೊದಲನೇ ಅವಧಿ ಇರುತ್ತೆ. ಫಸ್ಟು ಅಕ್ಟೋಬರ್ 2ವರೆಗೂ. ನಂತರ ಎರಡನೇ ಅವಧಿ ಅಕ್ಟೋಬರ್ 21ರಿಂದ ಏಪ್ರಿಲ್ 10ರವರೆಗೆ ನಮಗೆ ಎರಡನೇ ಅವಧಿ ಇರ್ತದೆ. ಫಸ್ಟ್ನೇ ಅವಧಿ ಬಂದ್ಬಿಟ್ಟು ಮೇ 29ರಿಂದ ಅಕ್ಟೋಬರ್ 2, ಎರಡನೇ ಅವಧಿ ಬಂದ್ಬಿಟ್ಟು ಅಕ್ಟೋಬರ್ 21ರಿಂದ ಏಪ್ರಿಲ್ 10ರವರೆಗೂ ಇರ್ತದೆ ಅಂತ ಹೇಳಿದ್ದಾರೆ. ಅಂದರೆ ಅಕ್ಟೋಬರ್ 2ರಿಂದ ಅಕ್ಟೋಬರ್ 21 ದಸರಾ ರಜೆ ಕೂಡ ಕೊಡ್ತಾರೆ ಈ ವರ್ಷದ್ದು. ಒಟ್ಟು 224 ದಿನ ಶಾಲೆಗಳ ಕರ್ತವ್ಯ ದಿನ ಆಗಿರ್ತದೆ, 180 ದಿನ ಕಲಿಕಾ ದಿನ ಆಗಿರ್ತದೆ. ಅದೇ ರೀತಿ ದಸರಾ ರಜೆ ಬಂದ್ಬಿಟ್ಟು ಅಕ್ಟೋಬರ್ 3ರಿಂದ 20ನೇ ತಾರೀಕುವರೆಗೂ ನಿಮಗೆ ದಸರಾ ರಜೆ ಘೋಷಣೆ ಕೂಡ ಮಾಡಿದ್ದಾರೆ. ಒಟ್ಟಾರೆ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ 121 ದಿನಗಳ ರಜೆ ಇರ್ತದೆ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. 121 ಡೇಸ್ ನಿಮಗೆ ರಜೆ ಇರ್ತದೆ. ಇಲ್ಲಿ ಏಕರೂಪ ಅನುಷ್ಠಾನ ಉದ್ದೇಶದಿಂದ ಈ ರೀತಿ ಮಾರ್ಗಸೂಚಿಯನ್ನು ಕೂಡ ಪ್ರಕಟಣೆ ಮಾಡಿದ್ದೀವಿ ಅಂತೇಳಿ ಶಾಲಾ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮಾರ್ಗಸೂಚಿಯಲ್ಲಿ ಏನಂತ ಹೇಳಿದ್ದಾರೆ, ತಿಂಗಳವಾರು ಪಾಠ ಏನೇನು ಮಾಡಬೇಕು, ಪಠ್ಯೇತರ ಚಟುವಟಿಕೆ ಏನೇನು ಮಾಡಬೇಕು, ಫಲಿತಾಂಶ ಚಟುವಟಿಕೆ ಏನೇನು ಮಾಡಬೇಕು, ಶನಿವಾರ ನೋ ಬ್ಯಾಗ್ ಡೇ ಅಂತೇಳಿ ಶನಿವಾರ ಬ್ಯಾಗ್ ತೊಗೊಂಡ್ಕೊಂಡು ಹೋಗಿಲ್ಲ, ಅವತ್ತೇನು ಮಾಡಬೇಕು, ಪಠ್ಯಾಧಾರಿತ ಚಟುವಟಿಕೆಗಳು ಯಾವ ರೀತಿ ಮಾಡಬೇಕು, ಪರೀಕ್ಷೆಗಳು ಯಾವ ಮಾಡಬೇಕು, ಅದ್ರ ಬಗ್ಗೆ ಮೌಲ್ಯಾಂಕನ ವ್ಯಾಲ್ಯೂಯೇಷನ್ ಯಾವ ರೀತಿ ಇರಬೇಕು, ಅದ್ರ ಬಗ್ಗೆ ಸಮಯ ಕೂಡ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟು 121 ದಿನ ರಜೆ ಇರ್ತದೆ. ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೂ ದಸರಾ ರಜೆ ಇರ್ತದೆ. ಫಸ್ಟ್ ಬಂದ್ಬಿಟ್ಟು ಮೇ 29ರಿಂದ ಅಕ್ಟೋಬರ್ 2 ಬಂದ್ಬಿಟ್ಟು ಫಸ್ಟ್ನೇ ಅವಧಿ. ನಂತರ ಅಕ್ಟೋಬರ್ 21ರಿಂದ ಏಪ್ರಿಲ್ 10ರವರೆಗೂ ಎರಡನೇ ಅವಧಿ ಇರ್ತದೆ. ದಸರಾ ರಜಾ ಮಧ್ಯದಲ್ಲಿ ಅಕ್ಟೋಬರ್ 30ರಿಂದ ಅಕ್ಟೋಬರ್ 20ರವರೆಗೂ ಬರೋಬ್ಬರಿ 17 ದಿನ ದಸರಾ ರಜಾ ಇರ್ತದೆ. ನಿಮಗೆ ಮೌಲ್ಯಾಂಕನ ಪರೀಕ್ಷೆ 5, 8, 9ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀವಿ. ಒಟ್ಟಿಗೆ ನಿಮಗೆ ಮೇ 29ರಿಂದ ನಮಗೆ ಶಾಲೆಗಳು ಕೂಡ
ಪುನರಾರಂಭ ಆಗ್ತವೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ 3 ಶಿಕ್ಷಣ ಇಲಾಖೆ ಇಂಪಾರ್ಟೆಂಟ್ ಅಪ್ಡೇಟ್. ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ದೀವಿ ಇದನ್ನ ವಿಡಿಯೋ. ಥ್ಯಾಂಕ್ ಯು.